ಹಾಯ್ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ನಿಮ್ಮನ್ನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಪೆಷಲ್ ಆಗಿರುವಂತಹ ದೇವಾಲಯಕ್ಕೆ ಕರ್ಕೊಂಬಂದಿದ್ದೀನಿ. ಯಾಕಂದರೆ ನಾವು ಎಲ್ಲ ದೇವಾಲಯಗಳನ್ನ ಅಲ್ಲೇ ಆಗಿರ್ಬೋದು ಅಥವಾ ದೇವಸ್ಥಾನಗಳನ್ನಾಗಿರ್ಬೋದು ಒಂದು ಹೊರಗಡೆ ನೋಡ್ತೀವಿ ಮತ್ತು ದೇವರುಗಳನ್ನ ಹೊರಗಡೆ ನಮಗೆ ಕಾಣಸಿಗುತ್ತೆ. ಆದರೆ ಈ ಒಂದು ದೇವಸ್ಥಾನದಲ್ಲಿರುವಂತಹ ದೇವರನ್ನು ನೋಡಬೇಕಂದ್ರೆ ಈ ಜಾಗಕ್ಕೆ ಮಾತ್ರನೇ ಬರಬೇಕು. ಯಾಕಂದರೆ ಈ ಒಂದು ದೇವರು ಚತುರ್ಮುಖ ಶಿವ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಚತುರ್ಮುಖ ಶಿವ ನೇಪಾಳದಲ್ಲಿ ಬಿಟ್ಟರೆ ನಮ್ಮ ದೇಶದಲ್ಲಿ ಎಲ್ಲೂ ಸಹ ಸಿಗಲ್ಲ ಮತ್ತು ಸಿಗೋದಕ್ಕೂ ಸಾಧ್ಯ ಇಲ್ಲ. ಈ ಜಾಗದಲ್ಲಿ ಈಗ ಸಾಧ್ಯ ಇದೆ. ಯಾಕಂದರೆ ಈ ಜಾಗದ ಹೆಸರು ಕೈಲಾಸಗಿರಿ. ಇದು ಬಂದು ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಯಾಕಂದರೆ ಈ ಒಂದು ಜಾಗಕ್ಕೇ ಹೆಸರಿಟ್ಬಿಟ್ಟಿದ್ದಾರೆ ಕೈಲಾಸಗಿರಿ ಅಂತ. ಶಿವನ ಒಂದು ವಾಸಸ್ಥಾನ ಅಂತಲೇ ಹೇಳ್ಬೋದು. ಈ ಒಂದು ದೇವರನ್ನು ಮೊದಲನೇದಾಗಿ ನಿಂತಿರುವಂತಹ ಭಂಗಿಯಲ್ಲಿ ಕೆತ್ತನೆಯನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ರಂತೆ. ಬಟ್ ಆದರೆ ಆ ಒಂದು ಬಂಡೆ ಸ್ವಲ್ಪ ತೊಳಕುಗಳನ್ನು ಹೊಂದಿರೋದಕ್ಕೋಸ್ಕರ ಈ ಒಂದು ದೇವರನ್ನು ಒಳಗಡೆ ಚತುರ್ಮುಖ ಲಿಂಗ ಆಗಿ ಕೆತ್ತನೆ ಮಾಡೋಣ ಅಂತ ಹೇಳಿ ಕೆತ್ತನೆಯನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಚತುರ್ಮುಖ ಲಿಂಗ ಕೈಲಾಸಗಿರಿ ಅಂತಲೂ ಸಹ ಹೆಸರಿದೆ. ಸೊ ಈ ಒಂದು ದೇವಸ್ಥಾನದ ಬಂಡೆ ಬಂದು ಏಕಶಿಲಾ ಬಂಡೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ಇಷ್ಟ ಕಾಮ್ಯಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಹರಕೆಗಳನ್ನು ಕಟ್ಟಿಕೊಂಡು ಇಲ್ಲಿ ಕಲ್ಲುಗಳನ್ನು ಒಂದರ ಮೇಲೆ ಒಂದಾಗಿ ಜೋಡಿಸ್ತಾರೆ. ಸೊ ಇಲ್ಲಿ ಸಾಕಷ್ಟು ನಿಜ ಘಟನೆಗಳು ಸಹ ನಡೆದಿದ್ದಾವೆ. ಅಂದರೆ ಅವರ ಹರಕೆಗಳು ಈ ಥರ ಒಂದು ಕಲ್ಲಿನ ಮೇಲೆ ಕಲ್ಲು ಕಟ್ಟೋದ್ರ ಮುಖಾಂತರ ಈಡೇರಿದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಈ ದೇವರಾದರೂ ಹೇಗಿದೆ ಮತ್ತು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಬನ್ನಿ.